ಮೇಲೆ ಕೇಕ್ ಕತ್ತರಿಸಿ ಕನ್ನಡಾಂಬೆಗೆ ಅವಮಾನ, ಕನ್ನಡಾಂಬೆಗೆ ಮಾಡಿದ ಅವಮಾನ ಸಹಿಸಲಾಗದ ಕೃತ್ಯ ಎಂದ ಕನ್ನಡಾಭಿಮಾನಿಗಳು. ಹೌದು, ಗಜೇಂದ್ರಗಡ ಪಟ್ಟಣದಲ್ಲಿ ಒಂದು ವಿಪರ್ಯಾಸ ಘಟನೆ ನಡೆದಿದೆ. ಕನ್ನಡದ ಬಾವುಟದ ಮೇಲೆ ವ್ಯಕ್ತಿಯೊಬ್ಬರ ಬರ್ತ್ಡೇಯ ಕೇಕ್ ಕತ್ತರಿಸಿ ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದಾರೆ ಬಾದಶಾ ಸಾಬ್ ಕರ್ನಾಚಿ ಎಂಬುವರು. ಇದು ಅವರ ಫೇಸ್ಬುಕ್ ಖಾತೆಯಲ್ಲಿ ಹರಿದಾಡುತ್ತಿರುವ ವಿಡಿಯೋ ಆಗಿದೆ. ತಾವು ಜೀವನದಲ್ಲಿ ಏನೋ ಸಾಧಿಸಿದ್ದೇವೆ ಅನ್ನುವ ಹಾಗೆ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿಕೊಂಡಿರುವುದು ವಿಪರ್ಯಾಸವೇ ಸರಿ. ಒಂದು ನಾಡಿನ ಧ್ವಜವನ್ನ ಕೇಕ್ ಕತ್ತರಿಸಲು ಕೆಳಗೆ ಬಳಸಿರುವ ವಿಡಿಯೋವನ್ನು ಅದ್ಯಾವ ಧೈರ್ಯದ ಮೇಲೆ ತಮ್ಮ ಫೇಸ್ಬುಕ್ ಖಾತೆಗಳಲ್ಲಿ ಹಂಚಿಕೊಂಡ್ರೋ ಅವರಿಗೆ ಗೊತ್ತು. ಆದ್ರೆ ಈ ವಿಡಿಯೋವನ್ನ ಕಂಡ ನೆಟ್ಟಿಗರು ಮಾತ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಟೀಮ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂಬರ ಅಕಾಡೆಮಿಯಿಂದ ನನ್ನ ಹುಟ್ಟುಹಬ್ಬವನ್ನ ಆಚರಿಸಿದ ಸೋದರ ಮುಸ್ತಾಕ್ ಹುಟ್ಟಗೂರ್, ಹುಸೇನ್ ಪುನೀತ್ ರಾಜ್ಕುಮಾರ್ ಸಂಘದ ಉಪಾಧ್ಯಕ್ಷ ರವಿ ಶಾಸ್ತ್ರಿ ಗೊಂದಳ್, ಶಂಕರ್ ಶೀತಲ್ ಓಲೆಗಾರ್, ಕಿರಣ್ ನಿಡುಗುಂದಿ, ಶಂಕರ್ ಬಾಡಿಗೆ, ಆಕಾಶ್ ಗೊಂದಳ, ಪೃಥ್ವಿ ಗೊಂದಳ, ಮೌನೇಶ್ ಪತ್ತಾರ್, ವಿಷ್ಣು ಅಂಬೋರೆ, ಶಂಶುದ್ದೀನ್ ಕಟ್ಬಲಿ, ನನಗೆ ಶುಭ ಕೋರಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಬಾದಶಾ ಸಾಬ್ ಕರ್ನಾಚಿ ಎಂಬ ಬರಹದಡಿ ಒಂದು ವಿಡಿಯೋವನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದೀಗ ಈ ವಿಡಿಯೋ ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ. ಅದೇನಂತೀರಾ? ಎಲ್ಲಿದೆ ನೋಡಿ.